In the last of the classes, we discussed about JDBC connection process. In the today's class, we are going to learn about the next topic of our third unit, that is statement objects. Let us understand thoroughly in the state about the statement objects. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಸ್ ಅನ್ನೋದು ಒಂದು ಸಲ ಕನೆಕ್ಷನ್ J2W ಜೊತೆ ಕನೆಕ್ಷನ್ ಆದ ತಕ್ಷಣ ನಾವು ಕ್ವೆರಿಗಳನ್ನು ಕ್ರಿಯೇಟ್ ಮಾಡ್ತೀವಿ, ಬರಿತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಅದೆಲ್ಲ ಮಾಡಲಿಕ್ಕೆ ನಮಗೆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ. Once a connection to the database is open, the J2W components creates and sends a query to access the data contained in the databases. After the connection, immediately we are trying to access the databases. So that we need this, we have to write the queries for it ಅಂತ ಹೇಳ್ತೀವಿ. A statement object is used to execute the queries. ಆ ಕ್ವೆರಿಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗಳು ಬೇಕು ಅಂತ ಹೇಳ್ತೀವಿ. There are three kinds of statement objects. Each is specialized to send a particular type of SQL statements. ನಮ್ಮ JDBC ಒಳಗಡೆ ಮೂರು ರೀತಿಯ SQL ಸ್ಟೇಟ್ಮೆಂಟ್ಸ್ ಬರ್ತಾವೆ. ಒಂದೊಂದು ರೀತಿಯಲ್ಲಿ ಅಂದರೆ SQL ಕ್ವೆರೀಸ್ ಯಾವ್ಯಾವ ಅದಾವು ಆ ರೀತಿಯಲ್ಲಿ ಅದು ಎಕ್ಸಿಕ್ಯೂಟ್ ಮಾಡ್ತದೆ ಅಂತ ಹೇಳ್ತೀವಿ. The objects are statement, prepared statement and callable. These three ಮೂರು ಯಾವ್ಯಾವ್ದು ಅಂತ ಹೇಳಿಗೆತ್ತಾರೆ ಅವ್ರೀಗ. ಸ್ಟೇಟ್ಮೆಂಟ್ ಇದೆ, ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಇದೆ, ಕಾಲೇಬಲ್ ಸ್ಟೇಟ್ಮೆಂಟ್ ಅಂತ ಇದೆ. ಸ್ಟೇಟ್ಮೆಂಟ್ ಅನ್ನೋ ಆಬ್ಜೆಕ್ಟ್ ವಿಚ್ ಎಕ್ಸಿಕ್ಯೂಟ್ಸ್ ದ ಕ್ವೆರಿ ಇಮಿಡಿಯೇಟ್ಲಿ, ಬರೆದಿರುವಂಥ ಕ್ವೆರಿನ ಡೈರೆಕ್ಟಾಗಿ ಅಥವಾ ಬರೆದ ತಕ್ಷಣ ಎಕ್ಸಿಕ್ಯೂಟ್ ಆಗೋಂಥ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ವಿಚ್ ಇಸ್ ಯೂಸ್ ಟು ಎಕ್ಸಿಕ್ಯೂಟ್ ದ ಕಂಪೈಲ್ಡ್ ಕ್ವೆರಿ. ಇದು ಕಂಪೈಲ್ಡ್ ಆದ ನಂತರ ಕ್ವೆರಿನ ಎಕ್ಸಿಕ್ಯೂಟ್ ಮಾಡುತ್ತೆ, ಅದಕ್ಕೆ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಕಾಲೇಬಲ್ ಸ್ಟೇಟ್ಮೆಂಟ್ ಮೀನ್ಸ್ ವಿಚ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ದ ಸ್ಟೋರ್ ಪ್ರೊಸೀಜರ್ಸ್. ಆಲ್ರೆಡಿ ಡಾಟಾ ಬೇಸ್ ಒಳಗಡೆ ಒಂದಿಷ್ಟು ಪ್ರೊಸೀಜರ್ಗಳನ್ನು ಸ್ಟೋರ್ ಮಾಡಿರ್ತೀವಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಇಫ್ ಯು ಆರ್ ಫೆಮಿಲಿಯರ್ ವಿತ್ ಅ ಮ್ಯಾಕ್ರೋಸ್ ದೆನ್ ಇಟ್ ಈಸ್ ಅ ರೆಕಾರ್ಡಿಂಗ್, ಅಂದರೆ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದೀವಿ, ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಮ್ಯಾಕ್ರೋಸ್ ಅಂತ ಕರೀತಾರೆ. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಅಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಅದಕ್ಕೆ ಕಾಲೇಬಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡಿಟೇಲ್ ಒನ್ ಬೈ ಒನ್. ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡೋಣಂತೆ. ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಅಂದರೆ ಏನು ಅಂತ ಹೇಳಿ. ಆ್ಯಸ್ ಯು ನ್ಯೂ ಇಟ್, ಇಮಿಡಿಯೇಟ್ಲಿ ಕ್ವೆರಿನ ಎಕ್ಸಿಕ್ಯೂಟ್ ಮಾಡೋಗೋಸ್ಕರ ಯೂಸ್ ಮಾಡುವಂಥ ಸ್ಟೇಟ್ಮೆಂಟಿಗೆ ನಾವು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ದೆರ್ ಆರ್ 4 ಮೆಥಡ್ಸ್ ಆಫ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಸ್ ಆರ್ ಶೋನ್ ಬಿಲೋ. 4 ಮೆಥಡ್ಗಳನ್ನು ಇಲ್ಲಿ ಕೆಳಗಡೆ ತೋರಿಸಲಾಗಿದೆ. 4 ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ವರ್ಕ್ ಮಾಡ್ತದೆ ಅಂತ ಹೇಳ್ತೀವಿ. ದ ಫಸ್ಟ್ ಒನ್ ಈಸ್ ಎಕ್ಸಿಕ್ಯೂಟ್ ಕ್ವೆರಿ. ದಿಸ್ ಇಸ್ ಅ ಮೆಥಡ್ ವಿಚ್ ವಿ ಆಲ್ರೆಡಿ ಯೂಸ್ಡ್ ಇನ್ ದ ಲಾಸ್ಟ್ ಎಕ್ಸಾಂಪಲ್ ಆಫ್ JDBC ಕನೆಕ್ಷನ್ಸ್. ನಾವು ಲಾಸ್ಟ್ ಎಕ್ಸಾಂಪಲ್ JDBC ಕನೆಕ್ಷನ್ ಒಳಗಡೆ ಇದನ್ನು ಯೂಸ್ ಮಾಡಿದ್ದೀವಿ. ಇಟ್ ಈಸ್ ಯಾವುದಂದ್ರೆ ಇಮಿಡಿಯೇಟ್ಲಿ ನಾವು ಕ್ವೆರಿನ ಆ್ಯಸ್ ಅ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ ಈ ಮೆಥಡ್ಸ್ ಒಳಗಡೆ, ಆ್ಯಸ್ ಅ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಎಕ್ಸಿಕ್ಯೂಟ್ ಕ್ವೆರಿ ಈಸ್ ದೆನ್ ಟ್ರಾನ್ಸ್ಮಿಟೆಡ್ ಟು DBMS ಫಾರ್ ಪ್ರೊಸೆಸಿಂಗ್. ಆ ಕ್ವೆರಿ ಆಮೇಲೆ DBMSಗೆ ಹೋಗುತ್ತೆ ಎಕ್ಸಿಕ್ಯೂಷನ್ ಆಗೋಗೋಸ್ಕರ ಅಥವಾ ಪ್ರೊಸೆಸ್ ಆಗೋಗೋಸ್ಕರ. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ನಾವು ಟು ಎಕ್ಸಿಕ್ಯೂಟ್ ಕ್ವೆರಿ ಒಳಗಡೆ ನಾವು ಸೆಲೆಕ್ಟ್ ಕ್ವೆರಿನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಇಟ್ ರಿಟರ್ನ್ಸ್ ದ ರಿಸಲ್ಟ್ ಆ್ಯಸ್ ರಿಸಲ್ಟ್ ಸೆಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಯಾಕಂದರೆ ವೆನೆವರ್ ವಿ ಆರ್ ವರ್ಕಿಂಗ್ ವಿತ್ DBMS ಡಾಟಾ ಬೇಸ್ ಜೊತೆ ವರ್ಕ್ ಮಾಡುವಾಗ ವಿ ಯೂಸ್ ಟು ಸ್ಟೋರ್ ಇನ್ ಟು ರೋಸ್ ಆ್ಯಂಡ್ ಕಾಲಮ್ಸ್. different columns has the different type of data types. It may be integer, it may be string, or it may be a varchar or something else. Whenever we used to retrieve the data from the databases, ಇಟ್ ಈಸ್ ಕಂಬೈನ್ಡ್ ರೋ ಆಗಿ ತೊಗೊಂಡ್ಬಿಡ್ತೀವಿ ನಾವು. ಅಲ್ಲಿ ರೋ ಆಗಿ ಬಂದಾಗ ಎಲ್ಲ ರೀತಿ ಡಾಟಾ ಟೈಪ್ಗಳು ಬರಬೇಕಾಗುತ್ತೆ. ಅದಕ್ಕೆ ಅದು ರಿಟ್ರೈವ್ ಮಾಡುವಾಗೊಮ್ಮೆ ನಿಮ್ಗೆ ರಿಸಲ್ಟ್ ಸೆಟ್ ಆಗಿ ಕೊಡುತ್ತೆ, ಅಂದರೆ ಗ್ರೂಪ್ ಆಫ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಆಗಿ ಕೊಡುತ್ತೆ. ಇಲ್ಲಿನೂ ಕೂಡ ನಮಗೆ ಜಾವಾ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ರಿಸಲ್ಟ್ ಸೆಟ್ ಆಗಿ ತೊಗೊಂಡಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಎರಡನೇದು ಎಕ್ಸಿಕ್ಯೂಟ್ ಮೆಥಡ್. ಇಟ್ ಈಸ್ ಯೂಸ್ಡ್ ವೆನ್ ದೇರ್ ಮೇ ಬಿ ಎ ಮಲ್ಟಿಪಲ್ ರಿಸಲ್ಟ್ಸ್ ರಿಟರ್ನ್. ಯಾವಾಗ ಒಂದಕ್ಕಿಂತ ಹೆಚ್ಚು ರಿಸಲ್ಟ್ಗಳು ಬರ್ತಿದ್ದು ಅಂದರೆ ಅವಾಗ ಎಕ್ಸಿಕ್ಯೂಟ್ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಮೂರನೇ ಮೆಥಡ್ ಬಂದುಬಿಟ್ಟು ಎಕ್ಸಿಕ್ಯೂಟ್ ಅಪ್ಡೇಟ್. ಇಟ್ ಎಕ್ಸಿಕ್ಯೂಟ್ ದ ಕ್ವೆರೀಸ್ ದಟ್ ಕಂಟೈನ್ ಅಪ್ಡೇಟ್ ಆ್ಯಂಡ್ ಡಿಲೀಟ್ ಸ್ಟೇಟ್ಮೆಂಟ್ಸ್. ಇಲ್ಲಿ 2 ಸ್ಟೇಟ್ಮೆಂಟ್ಸ್ಗಳನ್ನು ಹೊಂದಿದೆ, ಅಪ್ಡೇಟ್ ಮತ್ತು ಡಿಲೀಟ್. ಎಕ್ಸಿಕ್ಯೂಟ್ ಅಪ್ಡೇಟ್ ಅಂದ ತಕ್ಷಣ ತಿಳಿದ್ಬಿಡುತ್ತೆ ನಮಗೆ, DBMS ಕಲ್ತಿದ್ದೀವಿ, ಟು ಚೇಂಜ್ ದ ಡಾಟಾ ಇನ್ ದ ಡಾಟಾ ಬೇಸಿಸ್. ಡಿಲೀಟ್ ಮೀನ್ಸ್ ಟು ಡಿಲೀಟ್ ದ ಡಾಟಾ ಫ್ರಮ್ ದ ಡಾಟಾ ಬೇಸಿಸ್. ಸೊ ಇಲ್ಲಿ ನಮ್ಗೆ ನಂಬರ್ ಆಫ್ ರೋಸ್ ಎಷ್ಟು ಅಫೆಕ್ಟೆಡ್ ಅದಾವು, ಎಷ್ಟು ಚೇಂಜ್ ಆಗಿದೆ ಅಪ್ಡೇಟ್ ಒಳಗಡೆ ನಮಗೆ ಇಂಟೀಜರ್ ವ್ಯಾಲ್ಯೂ ತೊಗೊಳುತ್ತೆ. ನಂಬರ್ ಆಫ್ 2 rows ಆರ್ ಚೇಂಜ್ಡ್, 2 row ಅಪ್ಡೇಟೆಡ್, 3 row ಅಪ್ಡೇಟೆಡ್ ಅಂತ ರಿಸಲ್ಟ್ ಬರುತ್ತೆ. ಇಲ್ಲಿನೂ ಕೂಡ ಇಂಟೀಜರ್ ವ್ಯಾಲ್ಯೂನೇ ರಿಟರ್ನ್ ಮಾಡುತ್ತೆ ಅಂತ ಹೇಳ್ತೀವಿ. ದ ಎಕ್ಸಿಕ್ಯೂಟ್ ಅಪ್ಡೇಟ್ ಈಸ್ ಯೂಸ್ ಟು ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಡ್ರಾಪ್ ಆ್ಯಂಡ್ DDL ಸ್ಟೇಟ್ಮೆಂಟ್ಸ್. ಎಕ್ಸಿಕ್ಯೂಟ್ ಅಪ್ಡೇಟ್ ಅನ್ನುವಂಥ ಮೆಥಡು ನಮ್ಗೆ ಇನ್ಸರ್ಟ್ ಮಾಡಲಿಕ್ಕೆ, ಅಪ್ಡೇಟ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತದೆ ಅಂತ ಹೇಳ್ತೀವಿ. ದ ಫೋರ್ತ್ ಒನ್ ಈಸ್ ಕ್ರಿಯೇಟ್ ಸ್ಟೇಟ್ಮೆಂಟ್. ದಿಸ್ ಮೆಥಡ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಆ್ಯಂಡ್ ರಿಟರ್ನ್ ಅ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇಲ್ಲಿ ನಾವು ಕನೆಕ್ಷನ್ ಆಬ್ಜೆಕ್ಟ್ಗಳನ್ನು ತೊಗೊಂಡು ಕನೆಕ್ಟ್ ಮಾಡ್ಕೊಂಡು ಬಿಡ್ತೀವಿ, ಅಂದರೆ ಡಾಟಾಬೇಸಿಗೆ ಕನೆಕ್ಟ್ ಆಗಿದೆ, ಆಮೇಲೆ ನಾನು ಸ್ಟೇಟ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ. Statement object has 4 methods. One is execute query, second one is execute,
ಎಕ್ಸಿಕ್ಯೂಟ್ ಅಪ್ಡೇಟ್, ಫೋರ್ತ್ ಒನ್ ಈಸ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಸ್ಲೈಡ್ ಒಳಗಡೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಪ್ರೋಗ್ರಾಮನ್ನು ಅರ್ಥ ಮಾಡ್ಕೋತಾ ಇದ್ದೀವಿ. ಅಂದರೆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗಳನ್ನು ಯೂಸ್ ಮಾಡಿ ಒಂದು ಪ್ರೋಗ್ರಾಮ್ ಬರೆದಿದೆ. ಆ ಪ್ರೋಗ್ರಾಮ್ ಏನಿದೆ ಅಂತ ನೋಡ್ತಾ ಇದ್ದೀವಿ. ಈಗ ಇನ್ಸರ್ಟ್ ಜಾವಾ SQL ಅಂತ ಹೇಳಿದ್ದೀವಿ. ಕ್ಲಾಸ್ ಫೆಚ್ ರೆಕಾರ್ಡ್ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ದ ನೇಮ್ ಆಫ್ ದ ಕ್ಲಾಸ್. ಸ್ಟ್ಯಾಟಿಕ್ ವೈಡ್ ಮೈನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್, ಇದು ಪಬ್ಲಿಕ್ ನೇಮ್ ಅಥವಾ ಕ್ಲಾಸ್ ನೇಮ್ ಇದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡಲಿಕ್ಕೆ ಮೇನ್ ಮೆಥಡ್ ಇದೆ ನಮ್ಮದಲ್ಲಿ. Class for name, this method for name method is to register the driver which we discussed in the connection, JDBC connection ಒಳಗೆ ಕಲ್ತಿದ್ದೀವಿ. ಫಾರ್ ನೇಮ್ ಇರಲಾರ್ದಿನ ಕನೆಕ್ಟ್ ಮಾಡೋಕ್ಕೆ ಬರಲ್ಲ ಅಂಥೇಳಿ. oracle.jdbc.driver.oracle driver ಅಂದರೆ ನಾವಿಲ್ಲಿ ಒರಾಕಲ್ ಡ್ರೈವರ್ನ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿರ್ತೀವಿ. ನೆಕ್ಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ ಮಾಡ್ತೀವಿ. ಕನೆಕ್ಷನ್ ಮಾಡಬೇಕು ಅಂದರೆ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್ ಬೇಕು. ಇಲ್ಲಿ ಒರಾಕಲ್ ಡ್ರೈವರ್ ಜೊತೆ ಮಾಡ್ತಾ ಇರೋದ್ರಿಂದ ಅದರ URLನ ಪಾಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಒನ್ಸ್ ಕನೆಕ್ಷನ್ ಆದಂಥ ಕ್ರಿಯೇಟ್ ಸ್ಟೇಟ್ಮೆಂಟ್ ಮಾಡಬೇಕು. ಅದಕ್ಕೆ ಸ್ಟೇಟ್ಮೆಂಟ್ ಅನ್ನೋ ಆಬ್ಜೆಕ್ಟ್ ಯೂಸ್ ಮಾಡ್ಲಿಕ್ಕೆ ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್. ಸ್ಟೇಟ್ಮೆಂಟ್ ಅನ್ನೋ ಆಬ್ಜೆಕ್ಟನ್ನು ನಾವೇನು ಮಾಡ್ಲಿಕ್ಕತ್ತೀವಿ, ಇಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್ ಕನೆಕ್ಷನ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಅಪ್ಡೇಟ್. ವಿ ಆರ್ ಯೂಸಿಂಗ್ ದ ಮೆಥಡ್ ಕಾಲ್ಡ್ ಎಕ್ಸಿಕ್ಯೂಟ್ ಅಪ್ಡೇಟ್ ವಿಚ್ ಈಸ್ ಯೂಸ್ ಟು ಇನ್ಸರ್ಟ್, ಡಿಲೀಟ್, ಡ್ರಾಪ್ ಆ್ಯಂಡ್ ಅಪ್ಡೇಟ್. ಸೊ ಹಿಯರ್ ಇನ್ಸರ್ಟ್ ಇಂಟು ಅಂದರೆ ಈ ಮೆಥಡ್ ನಮ್ಗೆ ಏನು ಮಾಡ್ತಾ ಇದೆ, ನಾವು ಇಲ್ಲಿಗ ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿಗೆತ್ತೀವಿ. ನೆಕ್ಸ್ಟ್ ಎರಡನೇ ಮೆಥಡು ಅಪ್ಡೇಟ್ ಮಾಡ್ತಾ ಇದೆ ಅಂತ ಹೇಳಿಗೆತ್ತಿದೆ. ಮೂರನೇ ಮೆಥಡು ಡಿಲೀಟ್ ಮಾಡ್ತಾ ಇದೆ ಅಂತ ಹೇಳಿಗುತ್ತೆ. ಇನ್ಸರ್ಷನ್, ಡಿಲೀಷನ್ಸ್ ಆ್ಯಂಡ್ ಅಪ್ಡೇಷನ್ಸ್ ಮೂರು ಮೆಥಡ್ಗಳನ್ನು ಈ ಪ್ರೋಗ್ರಾಮ್ ಒಳಗಡೆ ತೋರಿಸಿದ್ದಾರೆ ಅವರು. ನೆಕ್ಸ್ಟ್ ಸ್ಲೈಡ್ ಬಂದುಬಿಟ್ಟು ವಿ ಆರ್ ಗೋಯಿಂಗ್ ಫಾರ್ ಪ್ರಿಪೇರಿಂಗ್ ಸ್ಟೇಟ್ಮೆಂಟ್. ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ನಮ್ಮ ಹತ್ರ ಅಂತ ಹೇಳ್ತೀವಿ. ಒಂದೇದು ಸ್ಟೇಟ್ಮೆಂಟ್ ಇತ್ತು, ಎರಡನೇದು ಪ್ರಿಪೇರ್ಡ್ ಸ್ಟೇಟ್ಮೆಂಟ್. ಪ್ರಿಪೇರ್ಡ್ ಸ್ಟೇಟ್ಮೆಂಟ್, ಅ ಕ್ವೆರಿ ಕ್ಯಾನ್ ಬಿ ಪ್ರೀ-ಕಂಪೈಲ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಬೈ ಯೂಸಿಂಗ್ ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಒಂದು ಕ್ವೆರಿಯನ್ನು ಮೊದಲೇ ಕಂಪೈಲ್ ಮಾಡಿಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಅ ಕ್ವಶನ್ ಮಾರ್ಕ್ ಈಸ್ ಯೂಸ್ಡ್ ಆಸ್ ಅ ಪ್ಲೇಸ್ ಹೋಲ್ಡರ್ ಫಾರ್ ಅ ವ್ಯಾಲ್ಯೂ ದಟ್ ಚೇಂಜಸ್ ಈಚ್ ಟೈಮ್ ದ ಕ್ವೆರಿ ಈಸ್ ಎಕ್ಸಿಕ್ಯೂಟೆಡ್. ಇಲ್ಲಿ ಇನ್ಸ್ಟೆಡ್ ಆಫ್ ವ್ಯಾಲ್ಯೂ ಬದಲಾಗಿ ಕ್ವಶನ್ ಮಾರ್ಕ್ಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಕ್ವಶನ್ ಮಾರ್ಕ್ ಏನಾಗುತ್ತೆ, ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ, ಆ ಕ್ವಶನ್ ಮಾರ್ಕ್ ಪ್ಲೇಸ್ ಒಳಗಡೆ ವ್ಯಾಲ್ಯೂ ರಿಪ್ಲೇಸ್ ಆಗುತ್ತೆ ಅಂತ ಹೇಳ್ತಾರೆ. For this purpose, the prepare statement method of the connection object is called to return the prepared statement object. ಇದಕ್ಕೋಸ್ಕರ ನಾವು ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಫ್ ಅಂತ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಮೆಥಡ್ ಈಸ್ ಪಾಸ್ ದ ಕ್ವೆರಿ ದಟ್ ಈಸ್ ದೆನ್ ಪ್ರೀ-ಕಂಪೈಲ್ಡ್. ಪ್ರಿಪೇರ್ ಸ್ಟೇಟ್ಮೆಂಟ್ ಒಳಗಡೆ ಕ್ವೆರಿನ ಪಾಸ್ ಮಾಡ್ತೀವಿ, ಆಮೇಲೆ ಅದು ಕಂಪೈಲ್ಡ್ ಆಗುತ್ತೆ. ದ ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ ಆಫ್ ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಈಸ್ ಯೂಸ್ ಟು ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ವಿತ್ ದ ವ್ಯಾಲ್ಯೂ ಪಾಸ್ ಟು ದಿ ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್. ಇಲ್ಲಿ ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ ಏನು ಮಾಡುತ್ತೆ ಅಂದರೆ ಆ ಕ್ವಶನ್ ಮಾರ್ಕ್ ವ್ಯಾಲ್ಯೂಗಳನ್ನು ರಿಪ್ಲೇಸ್ ಮಾಡಲಿಕ್ಕೆ ಈ ಮೆಥಡ್ಸನ್ನು ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ದೆರ್ ಆರ್ ನಂಬರ್ ಆಫ್ ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ಸ್. ಬೇರೆ ಬೇರೆ ಮೆಥಡ್ಸ್ಗಳು ಇವೆ. ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಮುಂದೆ ಡಾಟಾ ಟೈಪ್ಸ್ ಕಲಿಯುವಾಗ. ಒಂದು ಡಿಪೆಂಡ್ ಅಪಾನ್ ದ ಡಾಟಾ ಟೈಪ್ ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ ಎರಡು ಪ್ಯಾರಾಮೀಟರ್ ಮೇಲೆ ಕೆಲಸ ಮಾಡುತ್ತೆ. ಫಸ್ಟ್ ಪ್ಯಾರಾಮೀಟರ್ ಈಸ್ ಇಂಟೀಜರ್ ದಟ್ ಐಡೆಂಟಿಫೈಸ್ ದ ಪೊಸಿಷನ್ ಆಫ್ ದ ಕ್ವಶನ್ ಮಾರ್ಕ್ and placeholders, and then the second parameter is the value that replaces the question mark placeholders. ಒಂದನೇ ಪ್ಯಾರಾಮೀಟರು ಅದು ಇಂಟೀಜರ್ ಆಗಿರುತ್ತೆ. ಯಾವ ಪೊಸಿಷನ್ದಾಗ ನಾವು ವ್ಯಾಲ್ಯೂನ ಹಾಕಬೇಕು ಅಂತ ಹೇಳಲಿಕ್ಕೆತ್ತಿದ್ರೆ ಎರಡನೇ ಪ್ಯಾರಾಮೀಟ್ರು ಯಾವ ವ್ಯಾಲ್ಯೂನ ನಾನು ಹಾಕಬೇಕು ಅಂತ ಹೇಳುತ್ತೆ. ಟೂ ಪ್ಯಾರಾಮೀಟರ್ಸ್ ನಾವು ಸೆಟ್ ತ್ರಿಬಲ್ ಎಕ್ಸ್ ಮೆಥಡ್ಗೆ ಪಾಸ್ ಮಾಡ್ತೀವಿ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಫಾರ್ ಬೆಟರ್. ಇಲ್ಲೊಂದು ಎಕ್ಸಾಂಪಲನ್ನು ತಗೊಳ್ಳೋಣಂತೆ ನಾವೀಗ. ಕ್ಲಾಸ್ ಇನ್ಸರ್ಟ್ ಪ್ರಿಪೇರ್ಡ್ ಅಂತ ತೊಗೊಂಡಿದ್ದಾರೆ. ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಅಗೇನ್ ಫಾರ್ ನೇಮ್ ಮೆಥಡ್ ಕನೆಕ್ಷನ್ಸ್ ಪ್ರಿಪೇರ್ಡ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನೀವೀಗ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಕನೆಕ್ಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಒಳಗಡೆ ಇನ್ಸರ್ಟ್ ಇಂಟು ಎಂಪ್ಲಾಯೀಸ್ ಅಂತ ಪಾಸ್ ಮಾಡಿದ್ದಾರೆ. ಇನ್ಸರ್ಟ್ ಇಂಟು ಆಗಲೇ ಹೇಳ್ತಾ ಇದ್ರು, ಅಂದರೆ ಪ್ರಿಪೇರ್ ಸ್ಟೇಟ್ಮೆಂಟ್ ಒಳಗೆ ಕ್ವೆರಿನ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಇಂಟೀಜರ್ನ ಸೆಟ್ ಮಾಡ್ತೀವಿ, ವ್ಯಾಲ್ಯೂ ಅಂದರೆ ಯಾವ ಜಾಗಕ್ಕೆ ಹಾಕಬೇಕು ಅಂತ ಹೇಳಿಗೆತ್ತೀವಿ. ನೆಕ್ಸ್ಟ್ ಯಾವ ವ್ಯಾಲ್ಯೂನ ಹಾಕಬೇಕು, ಟು ಆ್ಯಂಡ್ ರತನ್ ಅಂತ ಹೇಳಿದ್ದಾರೆ. ಎಕ್ಸಿಕ್ಯೂಟ್ ಅಪ್ಡೇಟ್ ಆ್ಯಂಡ್ ರೆಕಾರ್ಡ್ಸ್ ಇಸ್ ಇನ್ಸರ್ಟೆಡ್. ಅಂದರೆ ಪ್ರಿಂಟ್ ಮಾಡಿದ ನಂತರ ರೆಕಾರ್ಡ್ಸ್ ಇನ್ಸರ್ಟ್ ಆಗಿದೆ ಅಂತ ಬರುತ್ತೆ. ಇಲ್ಲಿ ಟು ಆ್ಯಂಡ್ ರತನ್ ಅನ್ನೋಂಥ ವ್ಯಾಲ್ಯೂ ಏನಾಗುತ್ತೆ, ರಿಪ್ಲೇಸ್ ಆಗುತ್ತೆ. ಫಾರ್ ದೀಸ್ ಆಲ್ ಥಿಂಗ್ಸ್ ಯು ಶುಡ್ ರಿಮೆಂಬರ್ ದಟ್ ಯು ಶುಡ್ ಹ್ಯಾವ್ ಅ ಟೇಬಲ್ ಫಸ್ಟ್. ಅದಕ್ಕೆ ಎಂಪ್ಲಾಯ್ ಅನ್ನೋಂಥ ಟೇಬಲನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ದೆನ್ ಆಮೇಲೆ ನಾವು ಅದನ್ನು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಪ್ರಿಪೇರ್ ಸ್ಟೇಟ್ಮೆಂಟ್. ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಕಾಲೇಬಲ್ ಸ್ಟೇಟ್ಮೆಂಟ್. ಕಾಲೇಬಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಕಾಲ್ ದ ಸ್ಟೋರ್ಡ್ ಪ್ರೊಸೀಜರ್ ಫ್ರಮ್ ವಿದಿನ್ ಅ J2ME ಆಬ್ಜೆಕ್ಟ್. ಆಗಲೇ ಹೇಳಿದ ಹಾಗೆ ಇದು ಸ್ಟೋರ್ಡ್ ಪ್ರೊಸೀಜರ್ ಇದೆ, ಆಲ್ರೆಡಿ ಸ್ಟೋರ್ ಮಾಡ್ಯಾರ, ಅದನ್ನು ರಿಟ್ರೈವ್ ಮಾಡ್ತೀವಿ, ಆಬ್ಜೆಕ್ಟ್ ಒಳಗಡೆ ಇರುತ್ತೆ, ಅದನ್ನು ತಗೋತೀವಿ ಅಂತ ಹೇಳ್ತೀವಿ. ಅ ಸ್ಟೋರ್ ಪ್ರೊಸೀಜರ್ ಇಸ್ ಅ ಬ್ಲಾಕ್ ಆಫ್ ಕೋಡ್ ಈಸ್ ಐಡೆಂಟಿಫೈಡ್ ಬೈ ಯೂನಿಕ್ ನೇಮ್. ಆಲ್ರೆಡಿ ಒಂದಿಷ್ಟು ಕೋಡ್ ಇದೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು. ದ ಸ್ಟೋರ್ ಪ್ರೊಸೀಜರ್ ಈಸ್ ಎಕ್ಸಿಕ್ಯೂಟೆಡ್ ಬೈ ಇನ್ವೋಕಿಂಗ್ ದ ನೇಮ್ ಆಫ್ ದ ಸ್ಟೋರ್ ಪ್ರೊಸೀಜರ್ಸ್. ಜಸ್ಟ್ ಫಂಕ್ಷನ್ ಕಾಲ್ ಮಾಡೋದ ರೀತಿಯಲ್ಲಿ ಇದನ್ನು ಕಾಲ್ ಮಾಡ್ತೀವಿ, ಅದ್ರ ಮೂಲಕ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗ್ತೀವಿ. ದ ಕಾಲೇಬಲ್ ಆಬ್ಜೆಕ್ಟ್ ಯೂಸಸ್ 3 ಟೈಪ್ಸ್ ಆಫ್ ಪ್ಯಾರಾಮೀಟರ್ಸ್. 3 ರೀತಿಯ ಪ್ಯಾರಾಮೀಟರ್ ಜೊತೆ ಇಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ದ ಪ್ಯಾರಾಮೀಟರ್ಸ್ ಆರ್ ಇನ್, ಔಟ್ ಆ್ಯಂಡ್ ಇನ್ ಔಟ್.
In parameter contains the data that needs to be passed to the stored procedure and whose value is assigned using set triplex ಮೆಥಡ್. ಸೆಟ್ ಟ್ರಿಪ್ಲೆಕ್ಸ್ ಮೆಥಡ್ ಮೂಲಕನೇ ಇಲ್ಲೂ ಮಾಡ್ತಾರೆ ಅಂತ ಹೇಳಿಗತ್ತೀವಿ. ಇನ್ ಪ್ಯಾರಾಮೀಟರ್ ಅಂದರೆ ಯಾವ ಡಾಟಾನ ನಾನು ಕಳಿಸ್ಬೇಕಾಗಿದೆ ಅಂತ ಹೇಳ್ತೀನಿ. ಔಟ್ ಪ್ಯಾರಾಮೀಟರ್ ಅಂತಂದರೆ ಯಾವ ಡಾಟಾ ಅದು ನಾನು ಕಳಿಸುತ್ತೆ, ರಿಟರ್ನ್ ಮಾಡುತ್ತಲ್ಲ, ಅದು ಔಟ್ ಪ್ಯಾರಾಮೀಟರ್ ಕಂಟೇನ್ಸ್ ದ ವ್ಯಾಲ್ಯೂ ರಿಟರ್ನ್ ಬೈ ದ ಸ್ಟೋರ್ಡ್ ಪ್ರೊಸೀಜರ್. ದ ಔಟ್ ಪ್ಯಾರಾಮೀಟರ್ ಮಸ್ಟ್ ಬಿ ರಿಜಿಸ್ಟರ್ ಯೂಸಿಂಗ್ ರಿಜಿಸ್ಟರ್ ಔಟ್ ಪ್ಯಾರಾಮೀಟರ್ ಮೆಥಡ್. ಅದು ನನಗೆ ವ್ಯಾಲ್ಯೂ ಕೊಡುತ್ತೆ. ಅದಕ್ಕೆ ಗೆಟ್ ತ್ರಿಬ್ಲೆಕ್ಸ್ ಯೂಸ್ ಮಾಡ್ತೀವಿ. ಅದಕ್ಕೆ ವ್ಯಾಲ್ಯೂ ಹಾಕಿದ್ರೆ ಸೆಟ್ ತ್ರಿಬ್ಲೆಕ್ಸ್ ಅಂತ ಕರಿತೀವಿ. ಅದರಿಂದ ತೊಗೊಂಡ್ರೆ ಗೆಟ್ ತ್ರಿಬ್ಲೆಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಇನ್ ಔಟ್ ಮೀನ್ಸ್ ಬೋತ್ ಸಿಂಗಲ್ ಪ್ಯಾರಾಮೀಟರ್ ಯೂಸ್ ಟು ಬೋತ್ ಪಾಸಿಂಗ್ ಇನ್ಫಾರ್ಮೇಷನ್ ಟು ದಿ ಸ್ಟೋರ್ಡ್ ಪ್ರೊಸೀಜರ್ಸ್ ಆ್ಯಂಡ್ ರಿಟ್ರೈವಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ ಸ್ಟೋರ್ ಪ್ರೊಸೀಜರ್ಸ್. ಇನ್ಪುಟ್ ಕೊಡಲಿಕ್ಕೂ ಔಟ್ಪುಟ್ ತೊಗೊಳಿಕ್ಕೆ ಮಾಡಿದ್ರೆ ಇನ್ ಔಟ್. ಅಂದರೆ 3 ಪ್ಯಾರಾಮೀಟರ್ಸ್ ಇದೆ ನಿಮಗೆ ಕಾಲೇಬಲ್ ಸ್ಟೇಟ್ಮೆಂಟ್ ಒಳಗಡೆ. ಇನ್ ಈಸ್ ಫಾರ್ ಗಿವಿಂಗ್ ಅನ್ ಇನ್ಪುಟ್, ಔಟ್ ಈಸ್ ಫಾರ್ ಗೆಟಿಂಗ್ ಅನ್ ಔಟ್ಪುಟ್, ಇನ್ ಔಟ್ ಈಸ್ ಫಾರ್ ಬೋತ್ ದ ಪ್ರೊಸೀಜರ್. For this purpose you are using prepared call method of connection object. Connection object ಅದು prepared call method ಯೂಸ್ ಮಾಡ್ತೀವಿ. ಅದಕ್ಕೆ ಆ ಕ್ವೆರಿನ ನಾವು ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ ಅಂತ ಹೇಳ್ತೀವಿ. ರೈಟ್. ದೆನ್ ದ ರಿಜಿಸ್ಟರ್ ಪ್ಯಾರಾಮೀಟರ್ ಔಟ್ ಅಂತ ಏನು ಹೇಳಿಕತ್ತೀವಿ. ಈ ಮೆಥಡ್ಗೆ 2 ಪ್ಯಾರಾಮೀಟರ್ ಪಾಸ್ ಮಾಡಿದ್ದೀವಿ. ಇಂಟೀಜರ್ ದಟ್ ರಿಪ್ರೆಸೆಂಟ್ಸ್ ದ ನಂಬರ್ ಆಫ್ ಪ್ಯಾರಾಮೀಟರ್ ಸ್ಟೋರ್ಡ್ ಪ್ರೊಸೀಜರ್ಸ್. ಇಲ್ಲಿನೂ ಕೂಡ ಇಂಟೀಜರ್ ಪಾಸ್ ಮಾಡಿದ್ದಾರೆ. ಈ ಇಂಟೀಜರ್ ಏನು ಮಾಡ್ಲಿಕ್ಕತ್ತದ, ನಿಮ್ಗೆ ಎಷ್ಟು ಪ್ಯಾರಾಮೀಟರ್ಸ್ ಅದಾವು ಅಂತ ಹೇಳಿಕತ್ತದ. ದ ಡಾಟಾ ಟೈಪ್ ದಟ್ ವ್ಯಾಲ್ಯೂ ರಿಟರ್ನ್ ಬೈ ದ ಸ್ಟೋರ್ ಪ್ರೊಸೀಜರ್ಸ್. ಎರಡನೇದೇನು ಹೇಳುತ್ತೆ, ಯಾವ ರೀತಿ ಡಾಟಾ ಇದೆ ಅನ್ನೋದನ್ನು ಹೇಳುತ್ತೆ. ಇಲ್ಲಿನೂ ಕೂಡ ಎಕ್ಸಿಕ್ಯೂಟ್ ಮೆಥಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡನ್ನು ಯೂಸ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನಾವೀಗ. ಇಲ್ಲಿ ಪೂರಾ ಪ್ರೋಗ್ರಾಮ್ ಬರೋಕ್ಕೆ ಹೋಗಿಲ್ಲ, ಎಕ್ಸಾಂಪಲ್ ಬರೆದಿದ್ದೀವಿ. ಸೆಟ್ ಕ್ವೆರಿ ಕಾಲ್ ಲಾಸ್ಟ್ ಆರ್ಡರ್ ನಂಬರ್ ಆಫ್ ಕ್ವಶನ್ ಮಾರ್ಕ್. ಲಾಸ್ಟ್ ಆರ್ಡರ್ ನಂಬರ್ ಈಸ್ ಅವರ್ ಪ್ರೊಸೀಜರ್. ಕಾಲೇಬಲ್ ಸ್ಟೇಟ್ಮೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ ಮೂಲಕ ಅದನ್ನು ಪ್ರಿಪೇರ್ ಕಾಲ್ ಕ್ವೆರಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಕ್ವೆರಿ ಅಂತ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇದನ್ನೇನು ಪಾಸ್ ಮಾಡಿದ್ದೀರಿ ಇದನ್ನು ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತಾರೆ. ದೆನ್ ನಾವು ಸ್ಟೇಟ್ಮೆಂಟ್ ರಿಜಿಸ್ಟರ್ ಔಟ್ ಸ್ಟೇಟ್ಮೆಂಟ್ ಒಳಗೆ 1 ಟೈಪ್ಸ್ ವೇರ್ ಕಾರ್. ಇಲ್ಲಿ 1 ಇದೆ, ಆಮೇಲೆ ಟೈಪ್ ವೇರ್ ಕ್ಯಾರ್ ಅಂತ ಹೇಳ್ತಾರೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿರಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಕಾಲೇಬಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ಜಸ್ಟ್ ಲೆಟ್ ಅಸ್ ರೀಕಾಲ್ ಅವರ್ ಸೆಲ್ಫ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಸ್. Statement objects are of 3 types. One is statement, second one is prepared statement, third one is callable statement. The remaining portions we will discuss in the next classes. Thank you.